ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಸಿಎಂ ಸಿದ್ದು ವಿರುದ್ಧ ಕುತಂತ್ರಕ್ಕೆ ಕೈಜೋಡಿಸಿದ್ರ ಅವರು. ಕರ್ನಾಟಕ ಸಿಎಂ ಮೇಲೆ ದೆಹಲಿ ದೊರೆಗಳ ವಕ್ರದೃಷ್ಟಿ. ಸಿಎಂ ಸಿದ್ದರಾಮಯ್ಯ ಮೇಲೆ ಮುಡಾ ಹಗರಣದ ತೂಗುಗತ್ತೆ. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರ ಚಿಂತನೆ. ಸಿದ್ದುಗೆ ಮೂಡಾದಲ್ಲಿ ನಿವೇಶನ ಹಂಚಿಕೆಯ ಮುಳುವು. ಸರ್ಕಾರದಿಂದ ಮತ್ತೆ ವರದಿ ಕೇಳಿದ ರಾಜ್ಯಪಾಲರು. ಮತ್ತೆ ಮುಡಾ ಹಗರಣ ಸಂಪೂರ್ಣ ವರದಿ ನೀಡುವಂತೆ ಸೂಚನೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಳಿದ ರಾಜ್ಯಪಾಲ ಗೆಹ್ಲೋಟ್. ಈಗಾಗಲೇ ಸರ್ಕಾರದಿಂದ ಒಂದು ಬಾರಿ ವರದಿ ಸಲ್ಲಿಕೆಯಾಗಿದೆ. ಈಗ ದೆಹಲಿಯಲ್ಲಿ ಇದ್ದುಕೊಂಡೇ ಮತ್ತೊಮ್ಮೆ ವರದಿ ನೀಡಲು ಸೂಚನೆ. ತೀವ್ರ ಕುತೂಹಲ ಕೆರಳಿಸಿದ ರಾಜ್ಯಪಾಲ ಗೆಹ್ಲೋಟ್ ನಡೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ದೂರು ನೀಡಲಾಗಿತ್ತು. ಮುಡಾ ಕೇಸ್ ಸಂಬಂಧ ತನಿಖೆಗೆ ರಾಜ್ಯಪಾಲರಿಗೆ ದೂರು. ಟಿಜೆ ಅಬ್ರಹಾಂ ಎಂಬುವರಿಂದ ರಾಜ್ಯಪಾಲರಿಗೆ ದೂರು. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಕಾದಿದೆ. ಸಿಎಂ ಸಿದ್ದು ವಿರುದ್ಧ ಕುತಂತ್ರಕ್ಕೆ ಕೈಜೋಡಿಸಿದ್ರ ಅವರು ಹೇಗೆ? ಕರ್ನಾಟಕ ಸಿಎಂ ಮೇಲೆ ದೆಹಲಿ ದೊರೆಗಳ ವಕ್ರದೃಷ್ಟಿ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮುಡಾ ಹಗರಣದ ತೂಗುಗತ್ತಿ ನೇತಾಡ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಚಿಂತನೆ ನಡೆಸಿದ್ದಾರೆ. ಸಿದ್ದುಗೆ ಮುಡಾದಲ್ಲಿ ನಿವೇಶನ ಹಂಚಿಕೆಯ ಮುಳುವು ಎದುರಾಗಿದೆ. ರಾಜ್ಯಪಾಲರು ಸರ್ಕಾರದಿಂದ ಮತ್ತೆ ವರದಿ ಕೇಳಿದ್ದಾರೆ. ಮತ್ತೆ ಮುಡಾ ಹಗರಣ ಸಂಪೂರ್ಣ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಳಿದ ರಾಜ್ಯಪಾಲ ಗೆಹ್ಲೋಟ್. ಈಗಾಗಲೇ ಸರ್ಕಾರದಿಂದ ಒಂದು ಬಾರಿ ವರದಿ ಸಲ್ಲಿಕೆಯಾಗಿದೆ. ಈಗ ದೆಹಲಿಯಲ್ಲಿ ಇದ್ದುಕೊಂಡೇ ಮತ್ತೊಮ್ಮೆ ವರದಿ ನೀಡಲು ಸೂಚನೆ ನೀಡಿದೆ. ತೀವ್ರ ಕುತೂಹಲ ಕೆರಳಿಸಿದ ರಾಜ್ಯಪಾಲ ಗೆಹ್ಲೋಟ್ ನಡೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ದೂರು ನೀಡಲಾಗಿತ್ತು. ಮುಡಾ ಕೇಸ್ ಸಂಬಂಧ ತನಿಖೆಗೆ ರಾಜ್ಯಪಾಲರಿಗೆ ದೂರು ನೀಡಲಾಗಿದ್ದು, ಟಿಜೆ ಅಬ್ರಹಾಂ ಎಂಬುವರಿಂದ ರಾಜ್ಯಪಾಲರಿಗೆ ದೂರು ನೀಡಲಾಗಿತ್ತು.